ರಾಜ್ಯಕ್ಕೆ ಬಿಗ್ ಜಾಕ್ಪಾಟ್, ಚಿನ್ನ, ಲಿಥಿಯಂ, ಕೆಜಿಎಫ್ಗೂ ಮೀರಿದ ನಿಧಿ ಪತ್ತೆ. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಕುರ್ಚಿ ಕಿತ್ತಾಟ, ಬೆಳಗಾವಿ ಅಧಿವೇಶನದ ಗದ್ದಲ, ನಾಸಿಯಂ ನೀಸಿಯಂ ಕುಸ್ತಿ ನಡುವೆ ಡಬಲ್ ಜಾಕ್ಪಾಟ್ ಹೊಡೆದಿದೆ. 2 ಜಿಲ್ಲೆಗಳಲ್ಲಿ ಭೂಮಿಯ ಅಂತರಾಳದಲ್ಲಿ ಬಿಲಿಯನ್ ಡಾಲರ್ ಮೌಲ್ಯದ ಚಿನ್ನ ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೀತಿಯ ಬ್ಯಾಟರಿಗೆ ಬೇಕಾಗಿರೋ ಲಿಥಿಯಂ ಇದರ ನಿಕ್ಷೇಪ ಸಿಕ್ಕಿವೆ. ಕೊಪ್ಪಳದಲ್ಲಿ ಅತಿ ದೊಡ್ಡ ಚಿನ್ನದ ಡೆಪಾಸಿಟ್ ಸಿಕ್ಕಿದೆ. ಕೆಜಿಎಫ್ ಆಯ್ತು, ಇನ್ನೊಂದು ಕೆಜಿಎಫ್ ಆಗ್ಬೋದು ಈಗ, ಕೊಪ್ಪಳ ಗೋಲ್ಡ್ ಫೀಲ್ಡ್ ಅಂತ ಹೇಳಿ. ಅಷ್ಟು ಚಿನ್ನದ ಡೆಪಾಸಿಟ್ ಸಿಕ್ಕಿದೆ. ರಾಯಚೂರಲ್ಲಿ ಅಪರೂಪದ ಲಿಥಿಯಂ ಸಿಕ್ಕಿದೆ. ದೇಶವೇ ತಿರುಗಿ ನೋಡುವಂತಹ ದೊಡ್ಡ ಬೆಳವಣಿಗೆಯಾಗಿದೆ. ಆದ್ರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಸಂಪತ್ತು ಸಿಕ್ಕಿದ ಜಾಗನೇ ಈಗ ಪ್ರಾಬ್ಲಮ್. ಹಾಗಿದ್ರೆ ಆ ಜಾಗ ಯಾವುದು? ಅಲ್ಲಿ ಮೈನಿಂಗ್ ಮಾಡೋಕೆ ಅವಕಾಶ ಇದೆಯಾ? ಅರಣ್ಯ ಇಲಾಖೆ ಯಾಕೆ ಬ್ರೇಕ್ ಹಾಕುತ್ತೆ ಇಲ್ಲಿ? ಇದು ರಾಜ್ಯದ ಆರ್ಥಿಕತೆಗೆ ಬೂಸ್ಟ್ ಕೊಡುತ್ತಾ ಅಥವಾ ಭೂಗರ್ಭದಲ್ಲೇ ಉಳಿದು ಹೋಗೋ ಸಂಪತ್ತಾಗ್ಬಿಡುತ್ತಾ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಸೇರಬಹುದು. ಹಾಗೆ 7 ಸ್ಯಾಂಡ್ಸ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಶಿರ್ಡಿ ಸಾಯಿಬಾಬಾ, ನಾಶಿಕ್, ತ್ರ್ಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಸಕ್ತರು ಕಾಲ್ ಮಾಡಿ. ಕೊಪ್ಪಳದಲ್ಲಿ ಚಿನ್ನ, ರಾಯಚೂರಲ್ಲಿ ಲಿಥಿಯಂ. ರಾಜ್ಯದ ಆರ್ಥಿಕತೆಗೆ ಹೊಸ ವೇಗ ಕೊಡಬೇಕು ಅಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಅಪರೂಪದ ಖನಿಜಗಳ ಶೋಧ ನಡೆಸ್ತಾ ಇದೆ. 57 ಜಾಗದಲ್ಲಿ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಮತ್ತು 8 ಕಡೆ ಖಾಸಗಿ ಸಂಸ್ಥೆಗಳೊಂದಿಗೆ ಸೇರಿ ವಿಶೇಷ ಅನ್ವೇಷಣೆ ನಡೆಸ್ತಾ ಇದ್ದಾರೆ. ಅದೇ ಸಂಶೋಧನೆಯಲ್ಲಿ ಈ 2 ದೊಡ್ಡ ಸಂಪತ್ತು ಕೈಗೆ ಸಿಕ್ಕಿವೆ. ಕೊಪ್ಪಳದಲ್ಲಿ ಚಿನ್ನದ ಶಾಕ್. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ಅಮ್ರಾಪುರ ಬ್ಲಾಕ್. ಇಲ್ಲಿ ಚಿನ್ನದ ಖಜಾನೆನೇ ಪತ್ತೆಯಾಗಿದೆ. ಇಲ್ಲಿ ಸಿಕ್ಕಿದ ಚಿನ್ನದ ಗ್ರೇಡ್ ಕೇಳಿದ್ರೆ ಯಾರು ನಂಬಲ್ಲ. ಪ್ರತಿ ಟನ್ಗೆ 12 ರಿಂದ 14 ಗ್ರಾಂ ಚಿನ್ನ ಇರುವಂತಹ ನಿಕ್ಷೇಪ ಸಿಕ್ಕಿದೆ. ಗಣಿ ಇಲಾಖೆ ಅಧಿಕಾರಿಗಳ ಪ್ರಕಾರ ಭಾರತದ ಹೆಚ್ಚಿನ ಗೋಲ್ಡ್ ಮೈನ್ಗಳಲ್ಲಿ 2 ರಿಂದ 3 ಗ್ರಾಂ ಮಾತ್ರ ಸಿಗುತ್ತೆ. ಅದಿರಲ್ಲಿ ಪ್ರತಿ ಟನ್ ಅದಿರಲ್ಲಿ. ಆದ್ರೆ ಇಲ್ಲಿ 12, 13, 14 ಗ್ರಾಂ ತನಕ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹಟ್ಟಿ ಗೋಲ್ಡ್ ಮೈನ್ ನಲ್ಲೂ ಕೂಡ ರಾಯಚೂರಲ್ಲಿ 2 ರಿಂದ 2.5 ಗ್ರಾಂ ಅಷ್ಟೇ ಸಿಗ್ತಾ ಇತ್ತು. ಆದ್ರೆ ಕೊಪ್ಪಳದಲ್ಲಿ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, ಕ್ವಾಡ್ರಿಪಲ್, 4 ಪಟ್ಟು ಜಾಸ್ತಿ ಪತ್ತೆಯಾಗಿದೆ ಡೆನ್ಸಿಟಿ. ಹೀಗಾಗಿದು ದೇಶದ ದೊಡ್ಡ ಡಿಸ್ಕವರಿ ಪತ್ತೆ ಅಂತ ಹೇಳಲಾಗ್ತಿದೆ. ರಾಯಚೂರಲ್ಲಿ ಲಿಥಿಯಂ ಗಣಿ. ಎಸ್, ಕೊಪ್ಪಳ ಗೋಲ್ಡ್ ಫೀಲ್ಡ್ ಹೊಸದಾಗಿ KGF 2 ಸಿಕ್ಕಿದ್ರೆ, ಮತ್ತೊಂದ್ ಕಡೆ ರಾಯಚೂರು ಆಲ್ರೆಡಿ ಅಲ್ಲಿ ಚಿನ್ನ ಸಿಕ್ಕಿತ್ತು. ಅಲ್ಲಿಗ ಇನ್ನೊಂದು ಮಾಡ್ರನ್ ಎನರ್ಜಿ ಗೋಲ್ಡ್ ಸಿಕ್ಕಿದೆ, ಲಿಥಿಯಂ ಸಿಕ್ಕಿದೆ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕು ಅಮರೇಶ್ವರ ರಿಸರ್ವ್ ಫಾರೆಸ್ಟ್ ಬೆಲ್ಟ್ ನಲ್ಲಿ ಲಿಥಿಯಂ ಭಂಡಾರನೇ ಬಹಿರಂಗ ಆಗಿದೆ. ಸ್ನೇಹಿತರೆ, EV ಬ್ಯಾಟ್ರಿ, ನಿಮ್ ಕೈಲಿರೋ ಫೋನ್, ಅದರೊಳಗಿರೋ ಬ್ಯಾಟ್ರಿ, ಲ್ಯಾಪ್ಟಾಪ್, ಎಲ್ಲಾ ರೀತಿಯ ಮಾಡರ್ನ್ ಬ್ಯಾಟರೀಸ್ ನಲ್ಲಿ ಲಿಥಿಯಂ ಬಳಕೆ ಆಗ್ತಾ ಇದೆ. ಆದ್ರೆ ಭಾರತ ಇದಕ್ಕಾಗಿ ಬೇರೆ ರಾಷ್ಟ್ರಗಳ ಮೇಲೆ ತುಂಬಾ ಅವಲಂಬಿತ ಆಗಿದೆ. ಜಮ್ಮು ಕಾಶ್ಮೀರ ಹೊರತುಪಡಿಸಿದ್ರೆ ಭಾರತದಲ್ಲಿ ಲಿಥಿಯಂ ಪತ್ತೆಯಾದ 2ನೇ ದೊಡ್ಡ ಜಾಗ ಇದು. ಹೀಗಾಗಿ ರಾಯಚೂರಿನ ಶೋಧ ಇಡೀ ದೇಶದ ಗಮನ ಸೆಳೀತಾ ಇದೆ. ಸದ್ಯ ಈ 2 ಜಾಗಗಳಲ್ಲಿ ಸ್ಥಳ ಪರಿಶೀಲನೆ, ಮಣ್ಣಿನ ಮಾದರಿ ತಗೊಳ್ಳೋ ಕೆಲಸ, ಪಿಟ್ಟಿಂಗ್ ಮತ್ತು ಬೇಲಿ ಹಾಕೋ ಕೆಲಸ ಮುಗಿದಿದೆ. ಮುಂದೇನ್ ಮಾಡಬೇಕು? ಡೀಪ್ ಡ್ರಿಲ್ಲಿಂಗ್ ತೋಡ್ಬೇಕು. 500 ಮೀಟರ್ ಆಳದಲ್ಲಿ ಭೂಮಿಯನ್ನ ಕೊರೆದು ಅಷ್ಟು ಡೀಪ್ ಹೋಗಿ ಪ್ರಾಥಮಿಕ ಗಣಿಗಾರಿಕೆ ನಡೆಸಬೇಕು. ಅದನ್ನ ಮಾಡಿದ್ರೆ ಮಾತ್ರ ನಿಜವಾದ ಡೆಪಾಸಿಟ್ಸ್ ಶೇಖರಣೆ ಎಷ್ಟಿದೆ, ಖನಿಜಗಳದು ಕ್ವಾಲಿಟಿ, ಡೆನ್ಸಿಟಿ ಎಲ್ಲ ಕನ್ಫರ್ಮ್ ಆಗುತ್ತೆ, ಪ್ರಾಕ್ಟಿಕಲಿ ಪ್ರೂವ್ ಆಗುತ್ತೆ. ಆದ್ರೆ ಇಲ್ಲೇ ಫಾರೆಸ್ಟ್ ಇದೆ. ಫಾರೆಸ್ಟ್ ಬೆಲ್ಟ್ ಅಲ್ಲಿ ಅರಣ್ಯ ಇಲಾಖೆ ಬ್ರೇಕ್ ಹಾಕ್ತಾ ಇದೆ. ಗಣಿ ಇಲಾಖೆಯಿಂದ ಒತ್ತಡ, ಅರಣ್ಯ ಇಲಾಖೆಯಿಂದ ಬ್ರೇಕ್. ಎಸ್, ಇಲ್ಲಿ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉತ್ಖನನಕ್ಕೆ ಗ್ರೀನ್ ಸಿಗ್ನಲ್ ಬೇಕು ಅಂತ ಹೇಳಿ ಸಾಲು ಸಭೆ ನಡೆಸ್ತಾ ಇದೆ. ಕಳೆದ ನವೆಂಬರ್ನಲ್ಲಿ ರಾಜ್ಯ ಕೇಂದ್ರ ಅಧಿಕಾರಿಗಳು ಕೂತು ಈ ಚಿನ್ನ ಲಿಥಿಯಂ ಸಂಶೋಧನೆ ಬಗ್ಗೆ ಡೀಟೇಲ್ ಡಿಸ್ಕಷನ್ ಕೂಡ ಮಾಡಿದ್ರು. ಅಂದ್ರೆ ಈ ಗಣಿ ಇಲಾಖೆನವರು ಏನ್ ಮಾಡ್ತಿದ್ದಾರೆ? ಆಕ್ಸಲರೇಷನ್ ಪೆಡಲ್ ಆಕ್ಸಲರೇಟ್ ಮಾಡ್ತಿದ್ದಾರೆ, ಒತ್ತುತ್ತಾ ಇದ್ದಾರೆ, ಬೇಗ ಹೋಗೋಣ ಅಂತ ಹೇಳಿ. ಆದ್ರೆ ಅರಣ್ಯ ಇಲಾಖೆ ಬಂದು ಗಡಕ್ ಅಂತ ಹೇಳಿ ಬ್ರೇಕ್ ಒತ್ತಾ ಇದೆ, ನೋ ಅಂತ ಹೇಳಿ. ಹಾಗೇನೆ ಆರಂಭದಲ್ಲೇ ಚಾಲೆಂಜ್ ಇದೆ. ಅರಣ್ಯ ಇಲಾಖೆಗೆ ಏನ್ ಪ್ರಾಬ್ಲಮ್? ನಿಕ್ಷೇಪಗಳಿರೋ 2 ಜಾಗ, ಕೊಪ್ಪಳದ ಅಮ್ರಾಪುರ ಮತ್ತು ರಾಯಚೂರಿನ ಅಮರೇಶ್ವರ, ಇವೆರಡೂ ಮೀಸಲು ಅರಣ್ಯ ಪ್ರದೇಶ, ರಿಸರ್ವ್ ಫಾರೆಸ್ಟ್ ಬೆಲ್ಟ್. ಹೀಗಾಗಿ ಇದು ಸಿಂಪಲ್ ಬನ್ನಿ ಬಗೀರಿ ತೋಡ್ಕೊಂಡು ಹೋಗಿ ಅಷ್ಟು ಸಿಂಪಲ್ ಅಲ್ಲ. ರಿಸರ್ವ್ ಫಾರೆಸ್ಟ್, ಇಲ್ಲಿನ ಮಣ್ಣನ್ನ ಬಗೆಯೋಕೆ ಅನುಮತಿ ಕೊಡೋಕೆ ಬರೋದಿಲ್ಲ. ನಮ್ಮ ಮೇಲೆ ಪರ್ಮಿಷನ್ ಕೊಡೋಕೆ ಪ್ರೆಷರ್ ಬರ್ತಾ ಇದೆ, ಆದ್ರೆ ನಾವು ಕೊಡಲ್ಲ ಅಂತ ಅರಣ್ಯ ಇಲಾಖೆ ಬ್ರೇಕ್ ಹಾಕಿಬಿಟ್ಟಿದೆ. ಅವ್ರ ಲಾಜಿಕ್ ಏನು? ಅದು ಕೂಡ ಕ್ಲಿಯರೇ ಇದೆ. ಅರಣ್ಯಗಳು ಕೂಡ ಸಂಪತ್ತು, ಪರಿಸರ ಅದೊಂದು ಸಂಪತ್ತು. ಅದು
ನೀವು ಇನ್ನೊಂದು ಸಂಪತ್ತಿಗೆ ಈ ಸಂಪತ್ತನ್ನು ಹಾಳು ಮಾಡಿದ್ರೆ ಇದನ್ನು ಮತ್ತೆ ಮಾಡೋದು ಕಷ್ಟ. ಮೈನಿಂಗ್ ಶುರು ಮಾಡಿದ್ರೆ ಅರಣ್ಯದ ಸಮತೋಲನನೇ ಹಾಳಾಗೋಗುತ್ತೆ, ಜಲಮೂಲ ಹಾಳಾಗುತ್ತೆ, ವೈಲ್ಡ್ ಲೈಫ್ ಎಲ್ಲದಕ್ಕೂ ಡ್ಯಾಮೇಜ್ ಆಗುತ್ತೆ. ಆಗಲ್ಲ ರೀ ಅಂತಿದ್ದಾರೆ. ಆದರೆ ಮತ್ತೊಂದು ಕಡೆ ಗಣಿ ಇಲಾಖೆ ಈ ಖನಿಜಗಳು ರಾಜ್ಯಕ್ಕೆ, ದೇಶಕ್ಕೆ ಬಂಡವಾಳ ಆಗುತ್ತೆ, ಆಸ್ತಿ ಆಗ್ತವೆ. 2ನೇ ಹಂತದ ಸಂಶೋಧನೆ ಆರಂಭಿಸಬೇಕು, ಕನಿಷ್ಠ ಚೆಕ್ ಮಾಡಿ ನೋಡೋಕ್ಕಾದರೂ ಬಿಡ್ರಿ, ಡ್ರಿಲ್ ಮಾಡಿ ಒಂದು ಕಡೆ ಅಂತ ಕೇಳ್ತಿದ್ದಾರೆ. ಅವಾಗ ಎಷ್ಟಿದೆ ಅಂತನಾದ್ರು ಗೊತ್ತಾಗುತ್ತೆ, ಲಾಭ ನಷ್ಟ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೂ ಅರಣ್ಯ ಇಲಾಖೆ ಕೇಳ್ತಾ ಇಲ್ಲ. ಹೀಗಾಗಿ ಇದು ಭೂಗರ್ಭದಲ್ಲಿನ ಸಂಪತ್ತು ವರ್ಸಸ್ ಮೇಲಿನ ಪರಿಸರ ಈ ರೀತಿ ಸಂಘರ್ಷವಾಗಿ ಉಳ್ಕೊಂಡ್ಬಿಟ್ಟಿದೆ. ಮುಂದಿನ ಹಂತ ಡೀಪ್ ಡ್ರಿಲ್ಲಿಂಗ್ ಸ್ಥಗಿತ ಆಗಿದೆ. ಒಂದ್ ಕಡೆ $1 ಬಿಲಿಯನ್ ಮೌಲ್ಯದ ಚಿನ್ನ, ಲಿಥಿಯಂ, ಮತ್ತೊಂದ್ ಕಡೆ ಅದನ್ನ ತಡೆಯೋ ಅರಣ್ಯ ಕಾನೂನು ಸದ್ಯಕ್ಕೆ ಪ್ರಾಜೆಕ್ಟ್ನ ತಡೆದು ನಿಲ್ಲಿಸಿವೆ. ಲಿಥಿಯಂ ಯಾಕೆ ಇಷ್ಟು ಇಂಪಾರ್ಟೆಂಟ್? ಬಿಳಿ ಚಿನ್ನದ ಮಹತ್ವ. ಸ್ನೇಹಿತರದು ಸಾಮಾನ್ಯ ಲೋಹ ಅಲ್ಲ. ಲಿಥಿಯಂ ಆಧುನಿಕ ತಂತ್ರಜ್ಞಾನಗಳ ಹೃದಯ, ಅತಿ ಅವಶ್ಯಕವಾಗಿ ಬೇಕಾಗಿರೋ ಹಗುರವಾದ ಲೋಹ. ಹೀಗಾಗಿನೇ ಇದನ್ನು ಬಿಳಿ ಚಿನ್ನ ಅಂತಲೂ ಕರೀತಾರೆ. ಇಂದಿನ ಎಲ್ಲ ಗ್ಯಾಜೆಟ್ಗಳು, ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಕ್ಯಾಮರಾ ಎಲ್ಲವೂ ಲಿಥಿಯಂ ಅಯಾನ್ ಬ್ಯಾಟ್ರಿಗಳ ಮೇಲೆ ನಿಂತಿವೆ. ಇನ್ನೂ ದೊಡ್ಡ ವಿಚಾರ ಏನು ಗೊತ್ತಾ? EV ರೆವಲ್ಯೂಷನ್, ಎಲೆಕ್ಟ್ರಿಕ್ ಕಾರು, ಬೈಕ್, ಸ್ಕೂಟರ್ ಇವುಗಳ ಉಸಿರು ಕೂಡ ಲಿಥಿಯಂ ಬ್ಯಾಟ್ರಿ. ಬೇರೆ ಬ್ಯಾಟ್ರಿಗಳಿಗಿಂತ ಲಿಥಿಯಂ ಶಕ್ತಿಯನ್ನು ಹೆಚ್ಚು ಶೇಖರಿಸುತ್ತೆ. ಈಗಿರೋ ಟೆಕ್ನಾಲಜಿಯಲ್ಲಿ ವೈಡ್ಲಿ ಅಡಾಪ್ಷನ್ ಆಗಿರೋ ಟೆಕ್ನಾಲಜಿ ವಿಚಾರಕ್ಕೆ ಬಂದರೆ ತೂಕ ಕಮ್ಮಿ, ಕಾರ್ಯಕ್ಷಮತೆಯೂ ಜಾಸ್ತಿ. ಸೋಲಾರ್, ಗಾಳಿ, ನೀರು ಹೀಗೆ ರಿನ್ಯೂವಬಲ್ ಎನರ್ಜಿಯಿಂದ ಸಿಗೋ ವಿದ್ಯುತ್ತನ್ನು ದೊಡ್ಡ ಪ್ರಮಾಣದಲ್ಲಿ ಶೇಖರಿಸಿ ಇಡೋಕ್ಕೂ ಕೂಡ ಲಿಥಿಯಂ ಯೂಸ್ ಆಗುತ್ತೆ. ಆದರೆ ಸಮಸ್ಯೆ ಏನು? ಭಾರತಕ್ಕೆ ಬೇಕಾಗೋ ಲಿಥಿಯಂ ಇದೆಯಲ್ಲ, ಬಹುತೇಕ ಎಲ್ಲ ಇಂಪೋರ್ಟ್ ಆಗುತ್ತೆ. ಆಸ್ಟ್ರೇಲಿಯಾ, ಚೈನಾ, ಅರ್ಜೆಂಟೀನಾ, ಚಿಲಿ ಈ ರಾಷ್ಟ್ರಗಳಿಂದ ಲಿಥಿಯಂ ತರಿಸ್ಕೊಳ್ತಾ ಇದ್ದೇವೆ. ಹೀಗಾಗಿ ಭಾರತದಲ್ಲಿ ಲಿಥಿಯಂ ಪತ್ತೆ ಸ್ಟ್ರಾಟಜಿಕ್ ವಿನ್. ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡ್ಬೋದು. ಬ್ಯಾಟ್ರಿ ಉತ್ಪಾದನೆಯಲ್ಲೂ ಕೂಡ ಭಾರತ ಸ್ವಾವಲಂಬಿ ಆಗುತ್ತೆ. ಹೀಗಾಗಿ ಒಮ್ಮೆ ಕರ್ನಾಟಕದಲ್ಲಿ ಮೈನಿಂಗ್ ಶುರುವಾಯಿತು ಅಂದರೆ ರಾಜ್ಯ ಮಾತ್ರ ಅಲ್ಲ, ಭಾರತಕ್ಕೂ ಕೂಡ ಸ್ವಾವಲಂಬನೆ ಆಗುತ್ತೆ. ಕರ್ನಾಟಕ ದೇಶದ ಅಗತ್ಯತೆಗಳಿಗೆ ಲಿಥಿಯಂ ಖನಿಜವನ್ನು ತಲುಪಿಸೋ ರಾಜ್ಯ ಆಗ್ಬೋದು. ಕರ್ನಾಟಕದ ಆದಾಯಕ್ಕೂ ಕೊಡುಗೆ ಸಿಗುತ್ತೆ, ಹಲವು ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತವೆ. ದೇಶದ ಇತರ ರಾಜ್ಯಗಳು ಬ್ಯಾಟ್ರಿ ಉತ್ಪಾದನೆಗೆ ಕರ್ನಾಟಕ ಮೇಲೆ ಡಿಪೆಂಡ್ ಆಗ್ಬೋದು. ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇಲ್ಲಿ ಸ್ಥಾಪನೆ ಆಗ್ಬೋದು ಕರೆಕ್ಟಾಗಿ ಪಾಲಿಸಿ ಮೇಕಿಂಗ್ ಮಾಡಿದ್ರೆ. EV ವಾಹನಗಳು ಇನ್ನಷ್ಟು ಅಗ್ಗ. ಲಿಥಿಯಂ ಇಲ್ಲೇ ಸಿಕ್ತು ಅಂತ ಹೇಳಿದ್ರೆ ಕಮ್ಮಿ ಕಾಸ್ಟಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಮೈನಿಂಗ್ ಮಾಡಿ ತೆಗೆದು ನಾವು ಬ್ಯಾಟ್ರಿಗಳನ್ನು ಲೋ ಕಾಸ್ಟಲ್ಲಿ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಭವಿಷ್ಯದ ಸಾರಿಗೆ ವ್ಯವಸ್ಥೆಯಲ್ಲಿ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಕಾರು ಮತ್ತು ಬೈಕ್ಗಳದ್ದೇ ಕಾರುಬಾರು ಇರುತ್ತೆ. ಜೊತೆಗೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಯಾಕಂದರೆ EV ಬೆಲೆಯಲ್ಲಿರೋ ದೊಡ್ಡ ಭಾಗ ಬ್ಯಾಟ್ರಿ ಕಾಸ್ಟೇ. ಬ್ಯಾಟ್ರಿ ಬೆಲೆನೇ EV ಬೆಲೆ ಅನ್ಬೋದು ಆ ಲೆವೆಲ್ಗೆ. ಆದರೆ ಲೋಕಲ್ ಲಿಥಿಯಂ ಸಪ್ಲೈ ಜಾಸ್ತಿ ಆದರೆ ಬ್ಯಾಟ್ರಿ ತಯಾರಿಕೆ ಚೀಪ್ ಆಗುತ್ತೆ, EV ಬೆಲೆ ಡೌನ್ ಆಗುತ್ತೆ, EV ಮ್ಯಾನುಫ್ಯಾಕ್ಚರಿಂಗ್ ಬೂಸ್ಟ್ ಸಿಗುತ್ತೆ, ಭಾರತದ ಕ್ಲೀನ್ ಮೊಬಿಲಿಟಿ ಗುರಿಗೆ ವೇಗ ಸಿಗುತ್ತೆ. ಪೆಟ್ರೋಲ್ ಮತ್ತು ಡೀಸೆಲ್ ಆಮದು ವೆಚ್ಚ ಕೂಡ ಕಡಿಮೆ ಮಾಡೋಕೆ ಸರ್ಕಾರ EV ತಯಾರಿಕೆಗೆ ಸಬ್ಸಿಡಿ ರೂಪದಲ್ಲಿ ಪ್ರೋತ್ಸಾಹ ಕೊಡ್ತಾ ಇದೆ. ಅದನ್ನು ಕೂಡ ನಿಲ್ಲಿಸಬಹುದು ಬೇಕಾದ್ರೆ. ಚಾಮರಾಜನಗರದಲ್ಲೂ ಚಿನ್ನದ ಸುಳಿವು. ಕೊಪ್ಪಳ, ರಾಯಚೂರಿನ ಈ ದೊಡ್ಡ ಸುದ್ದಿ ನಡುವೆ ಚಾಮರಾಜನಗರದಿಂದಲೂ ಚಿನ್ನದ ಸುಳಿವು ಸಿಕ್ಕಿದೆ. ಹನೂರು ತಾಲೂಕಿನ ಅಜ್ಜಿಪುರ, ಕೌದಳ್ಳಿ, ಆಲತ್ತೂರು ಇಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಯೋಲಾಜಿಕಲ್ ಮ್ಯಾಪಿಂಗ್ ಮಾಡ್ತಾ ಇದೆ. ಪ್ರಾಥಮಿಕ G4 ಸರ್ವೆ ಪ್ರಕಾರ ಇಲ್ಲೂ ಚಿನ್ನ ಮತ್ತು ಬೇರೆ ಖನಿಜಗಳ ಲಭ್ಯತೆಯ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ 6 ಮಂತ್ಸ್ ಕೂಡ 6 ತಿಂಗಳು ವಿಸ್ತೃತವಾದ ಸಂಶೋಧನೆ, ಅನ್ವೇಷಣೆ ನಡೆಯುತ್ತೆ ಅಂತಲೂ ಹೇಳಿದ್ದಾರೆ. ಆದರೆ ಎಗೇನ್ ಅಲ್ಲೂ ಕೂಡ ರಕ್ಷಿತ ಅರಣ್ಯ ಪ್ರದೇಶಗಳು ಸಿಕ್ಕಾಪಟ್ಟೆ ಇದ್ದಾವೆ. ನ್ಯಾಷನಲ್ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್ ಎಲ್ಲ ಇದ್ದಾವೆ. ಹಾಗಾಗಿ ಇದೊಂಥರ ಪರಿಸರ ಸಮತೋಲನ ಮತ್ತು ಅಭಿವೃದ್ಧಿ ನಡುವಿನ ಸಂಘರ್ಷದ ರೀತಿ ಆಗ್ತಾ ಇದೆ. ಆದರೆ ಪರಿಸರವನ್ನು ಜಾಸ್ತಿ ಡ್ಯಾಮೇಜ್ ಮಾಡದೆ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ಒಂದಷ್ಟು ಭಾಗದಲ್ಲಿ ಪರಿಸರ ನಾಶ ಆದರೂ ಕೂಡ ಬದಲಿಗೆ ಬೇರೆ ಕಡೆಗೆ ಪರಿಸರವನ್ನು ಬೆಳೆಸೋದೇನಾದ್ರು ಪ್ಲಾನ್ ಮಾಡಿ ತೆಗಿಯೋಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಕರ್ನಾಟಕ ಲಿಟರಲಿ ಒಂದು ಮಿನರಲ್ ಎಂಪೈರ್ ಆಗಬಹುದು. ಹೇಗೆ ಒಂದು ಕಾಲದಲ್ಲಿ ಹಟ್ಟಿ ಚಿನ್ನದ ಗಣಿ, KGF ಚಿನ್ನದ ಗಣಿ ಈ ಥರ ಇಡೀ ವಿಶ್ವದಲ್ಲಿ ನಾವು ಒಂದು ಮಾರ್ಕ್ ಮಾಡಿದ್ವು, ಮತ್ತೆ ಅದೇ ರೀತಿಯಲ್ಲಿ ದೊಡ್ಡ ಆರ್ಥಿಕ ಪ್ರಗತಿಗೆ ನಾವು ತೆರೆದುಕೊಳ್ಳಲಿಕ್ಕೆ ಅವಕಾಶ ಸಿಗಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆನಂತರ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯಲ್ಲಿ ಪಬ್ಲಿಷ್ ಆಗ್ತಿರೋ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕ್ಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.